ಮಂಜು ಕಿರಣ್ ಅವರಿದ್ದಾರೆ, ರೈತರು ಹಾಗೆ ರೈತ ಪರ ಹೋರಾಟಗಾರರು. ಹಾಗಾಗಿ ಬಹುಶಃ ಈಗ ಸದ್ಯಕ್ಕೆ ಕರ್ನಾಟಕ ಭಾಗದ ರೈತರ ಪರಿಸ್ಥಿತಿ ಹೇಗಿದೆ ಅನ್ನೋದು ಅವ್ರ ಹತ್ರ ಚೆನ್ನಾಗಿ ಮಾಹಿತಿ ಇರುತ್ತೆ. ಸರ್, ಹತ್ತತ್ರ 80% ಬಿತ್ತನೆ ಮಾಡಿರೋ ಬೆಳೆ ನಾಶವಾಗಿ ಹೋಗಿದೆ. 60ರಿಂದ 68% ಮಳೆ ಕೊರತೆ ಆಗಿದೆ. ಹೀಗಾಗಿ ನಮ್ಗೇನೆ ನೀರಿಲ್ಲ. ನಾನು ಮೇಕೆದಾಟಿಗೆ ಬಂದಿಲ್ಲ ಸರ್, ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಮಾತನಾಡ್ತಿದ್ದೀನಿ. ನಮ್ಗೆ ನೀರಿಲ್ಲ, ತಮಿಳ್ನಾಡ್ಲಿಕ್ಕೆ ಬಿಡ್ಲಿಕ್ಕೆ ಕಷ್ಟ ಅನ್ನೋದನ್ನ ಯಶಸ್ವಿಯಾಗಿ ಕರ್ನಾಟಕದ ಪರವಾಗಿ ಬೋರ್ಡ್ನ ಮುಂದೆ ಮಂಡಿಸಿರೋದಕ್ಕೆ ಸದ್ಯಕ್ಕೆ ಯಥಾಸ್ಥಿತಿ ಓಕೆ. ಬಟ್ ಈಗ ನಡೆಯುವ ಮಾತುಕತೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾದ ವಿಜಯ್ ಅವರು ಕೂಡ ಇದನ್ನೇ ಹೇಳ್ತಾರೆ, ನಮ್ಮಲ್ಲಿ ಆಲ್ರೆಡಿ ಬೆಳೆ ಹಾಳಾಗಿ ಹೋಗ್ಬಿಟ್ಟಿದೆ, ಕುರುವೈ ಬೆಳೆ ಹಾಳಾಗಿ ಹೋಗಿದೆ, ಇನ್ನು ಮುಂದಿನ ಬೆಳೆ ಸಾಂಬಾ ಬೆಳೆ ಕೂಡ ಬರುತ್ತೋ ಇಲ್ಲೋ ಅನ್ನೋದನ್ನ ಕರ್ನಾಟಕದಿಂದ ಹರಿದು ಬರುವ ಕಾವೇರಿ ನೀರಿನ ಕಡೆಗೆ ನಮ್ಮ ಭಾಗದ ರೈತರು ಕೂಡ ನೋಡ್ಕೊಂಡು ಕೂತಿದ್ದಾರೆ. ನಮ್ಮಲ್ಲೂ ರೈತರಿದ್ದಾರೆ ಸ್ವಾಮಿ, ಕರುಣೆ ತೋರಿಸಿ. ಅಲ್ಲೂ ರೈತರು ಇಲ್ಲೂ ರೈತರು ಅಲ್ವಾ ಮಂಜು ಕಿರಣ್ ಅವರೇ? ಸರ್, ತಾವು ಬಹುಶಃ ಮ್ಯೂಟ್ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ, ಅದನ್ನೊಂಚೂರು ಅನ್ಮ್ಯೂಟ್ ಮಾಡ್ಬೋದಾ? ಕ್ಷಮೆ ಇರಲಿ, ಮ್ಯೂಟ್ ಆಗಿತ್ತು. ಎಸ್ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೇಡಮ್, ಸತ್ಯ ನೀವ್ ಹೇಳ್ತಿರೋದು. ಪ್ರತಿಯೊಂದು ರಾಜ್ಯದ ಚೀಫ್ ಮಿನಿಸ್ಟರ್ಗಳಿಗೆ ಅವರ ಜನಗಳನ್ನ ಕಾಪಾಡ್ಕೊಳ್ಳೋದು ಮೂಲ ಉದ್ದೇಶ ಇರುತ್ತೆ, ಅಂಡ್ ಅವ್ರು ಎಲ್ಲರೂ ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಒಂದೇನಂತ ಹೇಳಿದ್ರೆ, ಈಗ ನೀವು ಆಲ್ರೆಡಿ ಹೇಳ್ದಂಗೆ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ಕೋರ್ಟ್ ಅಲ್ಲಿ ಇರುವಂತ, ಈಗ ಅಶ್ವಥ್ ನಾರಾಯಣ್ ಸರ್ ಹೇಳ್ತಾ ಇದ್ರು ಕೋರ್ಟ್ ಅಲ್ಲಿರೋ ಡಿಸ್ಪ್ಯೂಟ್ ಗಳನ್ನ ಬಗೆಹರಿಸಬೇಕು ಅಂತ. ಎಷ್ಟೋ ಸರಿ ಔಟ್ ಆಫ್ ದ ಕೋರ್ಟ್ ಡಿಸ್ಕಷನ್ ಮಾಡಿ ಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನ ಬಗೆಹರಿಸ್ಕೊಳ್ಳುವಂತ ಪರಿಸ್ಥಿತಿಗಳು ಇರ್ತವೆ. ಇಂಡಿಯಾ ಪಾಕಿಸ್ತಾನನೇ ಕುತ್ಕೊಂಡು ಮಾತುಕತೆ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವಿಬ್ರು ಒಂದೇ ದೇಶದವರು, ಒಂದೇ ದೇಶದ ಪ್ರಜೆಗಳು, ಎರಡು ಪಕ್ಕದ ನೈಬರ್ ಸ್ಟೇಟ್ ಗಳರಿಂದ ಕುತ್ಕೊಂಡು ಮಾತಾಡೋದ್ರಲ್ಲಿ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ, ಒಳ್ಳೇದು ಕೂಡ. ಆದ್ರೆ ಒಂದು ನಾವೇನ್ ಯೋಚನೆ ಮಾಡ್ಬೇಕು ಅಂತ ಹೇಳಿ ಮೇಡಮ್, ಒಂದು ಗಾದೆ ಇದೆಯಲ್ಲ, ದಾನಿಯಾಗೋ ದರಿದ್ರನಾಗ್ಬೇಡ ಅಂತ ಹೇಳಿ. ಸೊ ನನ್ನ ಹತ್ರನೇ ನೀರಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದ ಬಿತ್ತನೆಗಳನ್ನ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ ಕುಡಿಯಕ್ ಮಾತ್ರ ನೀರಿದೆ, ಇನ್ನು ಹೆಚ್ಚುವರಿಯಾಗಿ ನಮ್ಮ ಹತ್ರ ನೀರಿಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಅಂಡ್ ಈಗ ಆಲ್ರೆಡಿ ಏನ್ ಬಿತ್ತನೆ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್, ಮೆಜಾರಿಟಿ ಫೇಲ್ ಆಗೋಗಿದೆ. ಮೆಜಾರಿಟಿ ಬಿತ್ತನೆ ಫೇಲ್ ಆಗೋಗಿದೆ. ಅಪ್ ಟು 80% ಅನ್ನೋದು ಉತ್ಪ್ರೇಕ್ಷೆನ ಅಥವಾ ರಿಯಾಲಿಟಿನಾ ಸರ್? 80% ಅಷ್ಟು ಬಿತ್ತನೆ ಮಾಡಿರೋ ಬೆಳೆ ನಾಶ ಆಗಿದೆ ಅನ್ನೋದು ಉತ್ಪ್ರೇಕ್ಷೆ ನಂಬರ್ಸ್ ಅಥವಾ ರಿಯಾಲಿಟಿನಾ? ಇಲ್ಲ, ರಿಯಾಲಿಟಿ ಮೇಡಮ್. ನೀವು ಯಾವುದೇ ಒಂದು ಜಿಲ್ಲೆಯ ಜೆಡಿ ಮತ್ತೆ ಡಿಡಿಗಳಿಗೆ ಫೋನ್ ಮಾಡಿ ನೋಡಿ, ಗಂಟಾಘೋಷವಾಗಿ ಅವರೇ ಒಪ್ಕೋತಾ ಇದಾರೆ ಎಲ್ಲ ಬಿತ್ತನೆ ಫೇಲ್ ಆಗಿದೆ ಅಂತ. ಸೊ ಇದರಿಂದ ಒಂದು ಆಹಾರ ಅಭದ್ರತೆ ಮತ್ತೆ ಒಂದು ಇನ್ನೊಂದು ದೊಡ್ಡ ಸಮಸ್ಯೆ ಮುಂದಿನ ವರ್ಷಕ್ಕೆ ಇದು ನಮ್ಮ ಮುಂದೆ ನಿಂತ್ಕೊಳಕ್ ಮೇಡಮ್, ಅದು ಬೇಡ. ಯಾಕಂದ್ರೆ ಇದು ಸಬ್ಜೆಕ್ಟ್ ಡೈವರ್ಟ್ ಆಗ್ಬಿಡುತ್ತೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನೇರವಾಗಿ ಮೇಡಮ್, ನಾವು ನೀರಿನ ವಿಚಾರ ಬಂದಾಗ ಒಂದನ್ನ ನಾವು ಗಮನ ಇಟ್ಕೋಬೇಕು ಮೇಡಮ್. ಈಗ ಪ್ರತಿಯೊಂದು ಚೀಫ್ ಮಿನಿಸ್ಟರ್ ಕೂಡ ಅವರವರ ಸ್ಟೇಟ್ ಸಮಸ್ಯೆಗಳನ್ನ ನಾವು ಮಾತಾಡ್ಕೋಬೇಕಾದ್ರೆ ನಮ್ಮ ಸರ್ಕಾರ, ಎಸ್ಪೆಷಲಿ ಕರ್ನಾಟಕ ಸರ್ಕಾರ ಒಂದೇನ್ ಹೇಳ್ಬೇಕು ಅಂತ ಹೇಳಿ ಮೇಡಮ್, ಜೂನ್ 22ನೇ ತಾರೀಕು ಮೇಕೆದಾಟು ಬಗ್ಗೆ ಅವ್ರ ಅಸೆಂಬ್ಲಿನಲ್ಲಿ ಒಂದು ಚರ್ಚೆ ಆಗತ್ತೆ. ಅಲ್ಲಿ ಪ್ರೇಮಲತಾ ವಿಜಯಕಾಂತ್ ಅವರೊಂದು ಹೇಳಿಕೆ ಕೊಡ್ತಾರೆ ಮೇಡಮ್, ಅದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಹಾಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ, ಅದು ನಮ್ಗೆ ನೀರ್ ಬರ್ತಿದೆ, ಅಕ್ಕಪಕ್ಕದ ಎಲ್ಲ ರಾಜ್ಯದ ಸೇರ್ಕೊಂಡು ಹೇಳ್ತಾರೆ, ಅಂಡ್ ಎಸ್ಪೆಷಲಿ ಮೇಕೆದಾಟು ನಡೀತಾ ಇರುತ್ತೆ. ಈಗ ಬರ್ತಾ ಇರೋ ನೀರನ್ನೇ ನಾವು ಆಪ್ಟಿಮಮ್ ಯುಟಿಲೈಸೇಷನ್, ಬೆಟರ್ ಕನ್ಸರ್ವೇಶನ್ ಮತ್ತೆ ಎನ್ಹಾನ್ಸ್ಡ್ ಸ್ಟೋರೇಜ್ ಅಂತ ಹೇಳಿ ಅದ್ರ ಬಗ್ಗೆ 3 ಉಲ್ಲೇಖ ಮಾಡ್ತಾರೆ ಮೇಡಮ್. ಇದಿಷ್ಟನ್ನು ಮಾಡ್ಕೊಂಡ್ರೆ ನಾವು ಯಾವುದೇ ರಾಜ್ಯದ ಹತ್ರ ನಾವು ನೀರ್ ಕೇಳೋ ಅವಶ್ಯಕತೆ ಇಲ್ಲ. ವಿ ವಿಲ್ ನಾಟ್ ಬಿ ವಾಟರ್ ಡಿಫಿಸಿಟ್, ವಿ ವಿಲ್ ಬಿ ವಾಟರ್ ಸರ್ಪ್ಲಸ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಅವ್ರದೇ ಆದಂತ ಒಬ್ರು MLA ಅವ್ರ ಅಸೆಂಬ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ನಾವು ಪ್ರತಿಬಿಂಬಿಸುವಂತ ಕೆಲಸ ನಾವು ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಮಾಡ್ಬೇಕಾಗತ್ತೆ ಮೇಡಮ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ರಿಸರ್ಚ್ ಮಾಡ್ಬೇಕಾಗ್ತದೆ. ಅಂದ್ರೆ ಕರ್ನಾಟಕದಿಂದ ಸಿಂಪಲ್ ಆಗಿ ಹೇಳೋದಾದ್ರೆ, ಕರ್ನಾಟಕದಿಂದ ಬರ್ತಿರೋ ನೀರನ್ನ ತಮಿಳ್ನಾಡು ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ. ಹಾಗಾಗಿ ಪ್ರತಿ ಬಾರಿ ಕರ್ನಾಟಕಕ್ಕೆ ಮತ್ತೆ ಕೇಳೋಂಗ್ ಆಗ್ತಿದೆ. ನಾವು ಸರಿ ಮಾಡ್ಕೊಳ್ಬೇಕು ಅಂತ ತಮಿಳ್ನಾಡು ಹೇಳಿರೋದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬಹುದು ಕರ್ನಾಟಕ ಅಂತ. ಎಕ್ಸಾಕ್ಟ್ಲಿ, ನಾವು ಅದನ್ನ ತೋರಿಸಬೇಕಾಗುತ್ತೆ. ಯಾಕಂದ್ರೆ ಮೇಡಮ್, ನಮ್ಗೆಲ್ಲ ಗೊತ್ತಿರುವಂತ ವಿಚಾರನೆ, ಕಾವೇರಿದು ಕೋರ್ಟ್ ಟ್ರಿಬ್ಯುನಲ್ ನಡಿಬೇಕಾದ್ರೆ ನಮ್ಗೆಲ್ರಿಗೂ ಒಂದ್ ಮಾಹಿತಿ ಏನಿತ್ತು ಅಂತ ಹೇಳಿದ್ರೆ, ಅಲ್ಲಿ ತಮಿಳ್ನಾಡುಗೋಸ್ಕರ ಹೋರಾಟ ಮಾಡ್ತಾ ಇದ್ದಂತ ಲಾಯರ್ಗಳು ನಮ್ಮ ಮಂಡ್ಯ ಭಾಗದಲ್ಲೆಲ್ಲ ಇದ್ದವರು, ಅಂಡ್ ಅಲ್ಲಿದು ವಾಟರ್ ಲೆವೆಲ್ ಗಳನ್ನ ಮತ್ತೆ ಫ್ಲೋ ಗಳನ್ನ ತಿಳ್ಕೊಂಡು ಅಲ್ಲಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಗೆ ಗೊತ್ತಿತ್ತು. ಅಂದ್ರೆ ಅವರ ಸಂಪರ್ಕದಲ್ಲಿ ಇದ್ಕೊಂಡು ಅಂತ. ಅವರು ಅಷ್ಟು ಚೆನ್ನಾಗಿ ನಾವ್ ಇಂಟೆಲ್ ಕೆಲಸ ಮಾಡ್ಬೇಕಾದ್ರೆ ನಾವು ಈ ರೀತಿಯಾದ ಒಂದಷ್ಟು ಇಂಟೆಲ್ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಅಂಡ್ ಎಸ್ಪೆಷಲಿ ಇದು ಬಹುಶಃ ಒಂದು ತುಂಬಾ ಪ್ರೊಡಕ್ಟಿವ್ ಆಗಿರೋ ಡಿಸ್ಕಷನ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಆಗ್ಲಿ, ವಿಜಯ್ ಅವರಾಗ್ಲಿ, ಆಲ್ಮೋಸ್ಟ್ NDA ಅಲ್ಲ, ಮಿತ್ರಕೂಟ ಬರ್ತದೆ, ಇಂಡಿಯಾ ಮಿತ್ರಕೂಟದ ಭಾಗ ಆದ್ರಿಂದ, ಅಂಡ್ ಇವರ ಸ್ವೇರಿಂಗ್ ಸೆರೆಮನಿಗೆ ರಾಹುಲ್ ಗಾಂಧಿ ಕೂಡ ಬಂದು ಹೋಗಿರೋದ್ರಿಂದ, ಅಂಡ್ ಚೀಫ್ ಮಿನಿಸ್ಟರ್ ಅವರು ಇತ್ತೀಚೆಗೆ ತಾನೇ
ತಮ್ಮ ಪದಗ್ರಹಣ ಮಾಡಿರೋದ್ರಿಂದ ಬಹುಶಃ ಇದೊಂದು ಏನಂತಾರೆ ಲ್ಯಾಂಡ್ ಮಾರ್ಕ್ ಅಥವಾ ಮೈಲ್ ಸ್ಟೋನ್ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವರು ಸಮರ್ಪಕವಾಗಿ ಈ ಒಂದು ಮಾತುಕತೆನ ನಿರ್ವಹಣೆ ಮಾಡಿದ್ರೆ ಅಂತ ಅನ್ಸುತ್ತೆ ಮೇಡಮ್. ಮಂಜು ಕಿರಣ್